ನೋಡಿದ್ರೆ ಏ ಈ ಕಡೆ ಬಾರ್ ಏನೋ ಬಂದು ಬೈದಿದ್ರು ಅಲ್ಲಿ ಸೈಡ್ ಹೋಗಿ ಬಿಡಿಸ್ಬಿಟ್ಟು ಹಿಂಗವಾ ಹಾಯ್ ಎವ್ರಿವನ್, ನಾವು ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಬೆಳಗ್ಗೆ ಒಂದು 6:30 ಅಷ್ಟರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ತಾನೇ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಬಂದು ಕಾಫಿ ಕುಡಿತಿದ್ದೀವಿ. ನಿದ್ದೆ ಹೋಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಕುಡಿತಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಮನೆಯವರ ಬರ್ತ್ಡೇ. ಆ್ಯಂಡ್ ನೋಡಬೇಕು ಇವತ್ತು ದಿನ ಎಲ್ಲ ಹೆಂಗಿರುತ್ತೆ ಏನು ಅಂತ ವ್ಲಾಗ್ ನೋಡೋಣ, ಶೇರ್ ಮಾಡಿ. ಕಾಫಿ ಕುಡಿದ್ಮೇಲೆ ಒಂದು ಸ್ವಲ್ಪ ನಿದ್ದೆ ಕಂಟ್ರೋಲ್ ಆಯಿತು. ಆ್ಯಂಡ್ ಈ ಸ್ಯಾರಿ ಬಂದು ನಾನು ಚಿಕ್ಕಪೇಟೆಯಲ್ಲಿ ಪೀಸ್ ಮೆಟೀರಿಯಲ್ ತೊಗೊಂಡು ಸ್ಯಾರಿ ಸ್ಟಿಚ್ ಮಾಡಿಸಿರೋವಂಥದ್ದು. ಮೀಟರ್ ಬಂದು 150 ಏನೋ ಬಿತ್ತು ನನಗೆ. 40 ರುಪೀಸ್ ಏನೋ ಪರ್ ಮೀಟರ್ ಕೊಟ್ಟಿದ್ದೀನಿ. ಆ್ಯಂಡ್ ಟೋಟಲ್ 5 ಮೀಟರ್ಸ್ ತೊಗೊಂಡೆ. ಆ್ಯಂಡ್ ಇದು ಪ್ಲೇನ್ ಸ್ಯಾರಿ ಬಂದಿದ್ದು. ನಾನು ಬಾರ್ಡರ್ನ ಅಮೆಝಾನಲ್ಲಿ ಆರ್ಡರ್ ಮಾಡಿ ಸ್ಟಿಚ್ ಮಾಡಿಸಿದ್ದೆ. ಆ್ಯಂಡ್ ಬ್ಲೌಸು ವೆಲ್ವೆಟ್ ಬ್ಲೌಸ್ ತೊಗೊಂಡಿದ್ದೆ. ಬಟ್ ನನಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಸಿಗಲಿಲ್ಲ. ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ತೊಗೊಳ್ಳೋ ಅಷ್ಟರಲ್ಲಿ ಬಿಡು ಉಟ್ಕೊಂಡು ಬಿಡೋಣ, ಇದು ಸೂಟ್ ಆಗತ್ತಲ್ಲ ಅಂತ ಹೇಳಿ ಚೆನ್ನಾಗಿತ್ತು ಮ್ಯಾಚಿಂಗ್. ಆ್ಯಂಡ್ ಸ್ಯಾರಿ ಮಾತ್ರ ಸಖತ್ತು ಕಂಫರ್ಟಬಲ್ ಆಗಿ ಬ್ಯೂಟಿಫುಲ್ ಆಗಿತ್ತು. ಆ ಲೈಟ್ ಸ್ಯಾರಿಗೆ ಆ ಬಾರ್ಡರ್, ಹೆವಿ ಬಾರ್ಡರ್ಗೆ ಮಸ್ತಾಗಿ ಕಾಣ್ತಿತ್ತು. ಆ್ಯಂಡ್ ಎಲ್ಲ ಮಕ್ಳಿಗೂ ಎಲ್ಲ ರೆಡಿ ಮಾಡಿಸ್ಕೊಂಡು ಕೆಳಗಡೆ ಬಂದು ವೆಯ್ಟ್ ಮಾಡ್ತಿದ್ವಿ. ನಾನು ನಮ್ಮ ಮನೆಯವ್ರಿಗೆ ಟ್ಯಾಟೂ ನೋಡ್ಸೋಣ, ಅವ್ರ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿಕೊಂಡು ನಿಂತಿದ್ವಿ. ಸರ್ಪ್ರೈಸ್ ಕೊಡ್ತೀನಿ, ಬರಿಬಾರ್ದು, ಓಕೆನಾ? ಸರ್ ಅದು ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಇದೇ ಹಾಕ್ಸ್ಕೊಂಡು ಎಲ್ಲ ಹಾಕ್ಸ್ಕೊಂಡ್ಬಂದೆ. ಹೆಂಗಿದೆ ಎಲ್ಲ ಆಮೇಲೆ ಹೇಳ್ತೀನಿ. ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ. ನಾನು ಟ್ಯಾಟೂನ ಹಾಕ್ಸ್ಕೊಬೇಡ ಅಂತಿದ್ದೆ, ಹೇಳಿದ್ರಿ. ಹಾಂ, ಏನು ಹಾಕ್ಸ್ಕೊಬಂದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಿನ್ನೆ ಇನ್ನೂ ಮಚ್ಚಿಟ್ಕೊಳಕ್ಕೆ ಇಷ್ಟು ಮಾಡಿದ್ರೆ ಸ್ವೆಟ್ರ್ ಎಲ್ಲ ಹಾಕ್ಕೊಂಡು. ಹೌದಾ? ಅದು ಏನು ಹಿಂಗಿರುತ್ತದು, ಲೈಫ್ ಟೈಮ್ ಇರುತ್ತೆ, ಪರ್ಮನೆಂಟ್ ಆಗಿ. ಇನ್ಶಿಯಲ್ ಸಮೇತ ಹಾಕ್ಸ್ಕೊಬಿಟ್ಟು. ಇನ್ಶಿಯಲ್ ಏನಕ್ಕೆ ಹಾಕ್ಸ್ಕೊಂಡಂದ್ರೆ ಎಮ್ ಅಂದರೆ ಮಂಜಮ್ಮ, ಎಮ್ ಅಂದರೆ ಮುನಿಬೆಚ್ಚಗೌಡ್ರು. ಅಪ್ಪನೂ ಬರ್ತಾರೆ, ಅಮ್ಮನೂ ಬರ್ತಾರೆ. ಒಂದು ವಾಚ್ ಕೂಡ ಗಿಫ್ಟ್ ಮಾಡಿದೆ, ಫಾಸಿಲ್ ಬ್ರ್ಯಾಂಡ್ದು. ಆ್ಯಂಡ್ ಮೈಕಲ್ ಕೋರ್ಸಲ್ಲಿ ಮಾಡಬೇಕು ಅಂತ ಇತ್ತು, ಬಟ್ ಅದು ಬಜೆಟ್ ಸ್ವಲ್ಪ ಕಾಸ್ಟ್ಲಿ. ಚಿಕ್ಕ ಪಾಪು ಬರ್ಡೇ ಬೇರೆ ಬರ್ತಿದೆ, ಖರ್ಚು ತುಂಬಾ ಇದೆ. ಸೊ ಹಂಗಾಗಿ ನೆಕ್ಸ್ಟ್ ಟೈಮ್ ಕೊಡ್ಸೋಣ. ಕೊಡಿ, ನಾನು ಹಾಕ್ತೀನಿ. ಎರಡು ತೊಗೊಂಡಿದ್ದೆ ನಾನು ಅವ್ರು ಕೊಡ್ಸಿ, ಅವ್ರು ನಂಗೆ ಕೊಡ್ಸಿದ್ದೆ. ಅದ್ರದ್ದು ಟೋಟಲ್ 31 ಸಾವಿರ. ಅದು 50% ಆಫ್ ಸಣ್ಣ ಕಡೆಯಿಂದ. ಇಲ್ಲ ಇದರಲ್ಲಿ ನೀವು ವಾಚ್ ಮಾಡಿಸಿ. ಟೈಮ್ ಚೆಕ್ ಮಾಡ್ಕೋಬೇಕು. ಅದೇನು ಮಾಡು, ಅದೇನು ಮಾಡು, ಕೊರಿಯನ್ ಮಾಲ್. ಟೈಮ್ ಎಷ್ಟು? ಮೊಬೈಲ್ ಎಲ್ಲಿದೆ? ಟೈಮ್ ಎಷ್ಟು? ಮಗ ನಾನು ಟ್ಯಾಟೂ ನೋಡ್ಸಿ ಮಗ, ಹೇಳು. ಬ್ಯಾಗಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿದ್ಯಾ? ಲೀಲಕ್ಕನೆಲ್ಲ ಕೇಳಿದೆ, ಕರ್ಕೊಂಡು ಹೋಗ್ರಕ್ಕ ಎಲ್ಲನ್ನ ಅಂತ ಗೊತ್ತಿರೋ. ಎಲ್ಲ ಅಂತಿದ್ರೆ
ಅಲ್ಲ ಮೈಕಲ್ ಕೋರ್ಸ ಅವ್ನು ಒಂದೊಂದ್ಸತಿ ಒಂದು ಸಿಕ್ಕಿರ್ತಾನ ನಾನು ಅಣ್ಣ ಅದು ಫಾಸ್ಟಿಗೆ ಮಾತ್ರ ಆಫರು ಫಾಸಿಲ್ ಮಾತ್ರ 50% ಆಫರ್. ಯಾವ ಬ್ರ್ಯಾಂಡ್ ಕೊಡಲ್ಲ. ಅವಳಿಗೆ ಯಾಕೆ ತಗೊಂಡ್ಲು ಗೊತ್ತಾ ಅಲ್ಲಿರ್ಲಿಲ್ವಾ ಇದು ಅವತ್ತು ನೋಡಿ ಇಷ್ಟಪಟ್ರಲ್ಲ ಅಲ್ಲಿರ್ಲಿಲ್ವಾ ಇದು ಓನ್ಲಿ ಫಾಸ್ಟಿಲ್ ಬರೋದು ಮಾಡಿ ಮಗಣ. ಬರ್ರಿ 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 ಯಾಕೋ ನಂದು ನಮ್ಮ ಯಜಮಾನ್ರದ್ದು ಒಂದು ಫೋಟೋ ತೆಗಿಯಮ್ಮ. ನಿಂತ್ಕೊಳ್ಳಿ ಪಾಪ ಅವ್ರು ಅವಾಗಿದ್ದ ಕೇಳ್ತಾನೆ. ಕೇಳಿದೆ ಅಲ್ಲಿ ನಿಮ್ಮ ಕತ್ರಿ ಎಲ್ಲ ಇಟ್ಟಿದ್ರಾ? ಒಂದೇನಾ? ನಂದು ಅಲ್ಲಿ ಗಾಡಿ ಇದ್ದೋಗಲ್ಲ ಅಲ್ಲ. ನನ್ನ ಹತ್ರನೇ ಇರ್ಬೇಕು. ಇದೆ ಬಿಡಪ್ಪ. ಬಿಸ್ಲಾ ಓಪ್ಪ ಅಪ್ಪನ ಮಗಳೇ ಪಕ್ಕ ನಡಿ. ಕೊಡಜ್ಜಿ ಆಯ್ತಾ ನಡಿ. ನೀಟಾಗಿ ಒಳಗೆ ಅಮ್ಮ ಫೋನ್ ಕಿತ್ಕೊಂತ ಆಯ್ತು. ಟ್ಯಾಟೂನ ನೋಡಿಸ್ದೆ ಆ್ಯಂಡ್ ಅವ್ರು ಖುಷಿ ಆದರು. ಬಟ್ ನಾನಿನ್ನ ಜಾಸ್ತಿ ಇಮ್ಯಾಜ್ ಮಾಡ್ಕೊಂಡಿದ್ದೆ ತುಂಬ ಸರ್ಪ್ರೈಸ್ ಆಗ್ತಾರೆ ಹಂಗೆಲ್ಲ. ಬಟ್ ಅವ್ರಿಗೆ ಖುಷಿ ಆಗಿದೆ ನಾನು ಹಾಕ್ಸ್ಕೊಂಡಿರೋದು, ಇಷ್ಟನೂ ಆಗಿದೆ. ನನ್ನನ್ನು ಒಬ್ಬರು ಇಷ್ಟು ಪ್ರೀತಿ ಮಾಡ್ತಾರ ಅಂತ ಅವ್ರಿಗೆ ಅನಿಸಿದೆ. ಅವರು ನನ್ನ ಹತ್ರ ಶೇರ್ ಮಾಡಿಕೊಂಡ್ರು ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನಾನು ತಂದಿರೋಂಥ ವಾಚ್ ಕೂಡ ಅವ್ರಿಗೆ ಗಿಫ್ಟ್ ಮಾಡಿದೆ. ಆ ವಾಚ್ ಏನಿದೆ ಆ ವಾಚ್ ತೊಗೋಬೇಕಾದ್ರೆ ಅವರು ಕೂಡ ಇದ್ದರು. ಅವರು ವಾಚ್ ತೊಗೋಬೇಕು ಅಂತ ಅಂದ್ಕೊಳ್ತಿದ್ರು. ಅವತ್ತಿನ ದಿನವೇ ಸರಿ ಬರ್ತಡೇ ಬಂತಲ್ವಾ, ನಿಮಗೆ ಬರ್ತಡೇ ಗಿಫ್ಟಾಗಿ ಆ ವಾಚ್ ಕೊಡಿಸ್ತೀನಿ ತಗೊಳ್ಳಿ ಅಂತ ಹೇಳಿ ಆ ವಾಚನ್ನ ನನ್ನ ದುಡ್ಡಲ್ಲೇ ನಾನು ಅವ್ರಿಗೆ ಕೊಡಿಸ್ದೆ. ಆ್ಯಂಡ್ ಅವರು ಕೂಡ ನನಗೊಂದು ಪುಟಾಣಿ ವಾಚ್ ಕೊಡಿಸಿದ್ದಾರೆ, ತುಂಬ ಚೆನ್ನಾಗಿದೆ. ನಾನು ಅದರದ್ದು ಫುಲ್ ವ್ಲಾಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕಮಿಂಗ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ನಾವು ಎಲ್ಲ ಮುಗಿಸ್ಕೊಂಡು ನಾವು ಟೆಂಪಲ್ ಹತ್ರ ಬಂದ್ವಿ. ಆ್ಯಂಡ್ ನಾನು ಮೊದಲನೇ ಸರಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬಂದಿರೋದು. ತುಂಬ ಒಳ್ಳೆ ದರ್ಶನ ಆಯಿತು. ಬಿಕಾಸ್ ತುಂಬ ಫ್ರೀ ಆಗಿತ್ತು, ಅಂತ ರಶ್ ಇರಲಿಲ್ಲ. ಆರಾಮಾಗೆ ದೇವ್ರನ್ನ ನೋಡಿಕೊಂಡು ಕೈ ಮುಗಿದು ಬಂದ್ವಿ. ಆ್ಯಂಡ್ ಒಂಥರ ಖುಷಿ ಆಯಿತು. ಫಸ್ಟ್ ಟೈಮ್ ನೋಡಿದ್ದು, ಒಳ್ಳೆ ದರ್ಶನ ಆಯಿತು. ಸಾಕಷ್ಟು ಟೈಮ್ ಇತ್ತು. ಸೊ ದೇವರನ್ನೆಲ್ಲ ಆರೈಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು 3 ರೌಂಡ್ ಹಾಕಿ ದೇವ್ರ ಸನ್ನಿಧಿಯಲ್ಲೇ 3 ಪ್ರದಕ್ಷಿಣೆ ಎಲ್ಲ ಮುಗ್ದಿದ್ದಾದಮೇಲೆ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕುತ್ಕೊಂಡು ದೇವರನ್ನ ಹಾರೈಸಿದ್ವಿ. ಆ್ಯಂಡ್ ಇನ್ನೂ ಸಾಕಷ್ಟು ಟೈಮ್ ಇತ್ತು. 8 o'clockಗೆಲ್ಲ ನಮಗೆ ದೇವರ ದರ್ಶನ ಆಗಿತ್ತು. ಸೊ ಸ್ವಲ್ಪ ಹೊತ್ತು ಚಿಟ್ಚಾಟ್ ಥರ ಮಾತುಗಳು ಹೇಳ್ಕೊಂಡು ಕುತ್ಕೊಂಡಿದ್ವಿ. ಅದು ರಾ ಕ್ಲಿಪ್ಪಿಂಗ್ಸನ್ನೇ ಹಾಕ್ತೀನಿ, ಇಷ್ಟ ಆದರೆ ನೋಡಿ ಅಥವಾ ಸ್ಕಿಪ್ ಮಾಡಿ. ಅಲ್ಲ ಅವ್ರು ಹೋಗಿದ ತಕ್ಷಣ ಅವ್ರ ಐಡಿಗೂ ಸಿಗಲ್ಲ. ಕಂಪ್ನಿ ಎಂಪ್ಲಾಯ್ ಇರ್ತಾರಲ್ಲ ಅವ್ರಿಗೆ ಕೂಡ ಆಫರ್ ಇದೆ. ಅವ್ರ ಐಡಿ ಮೇಲೆ ತೊಗೊಳ್ಳೋದು. ನಿಮ್ಗೆ ಇನ್ನೊಂದು ಇಷ್ಟು ಕಷ್ಟ ಆಗುತ್ತೆ. ಏನೋ ಒಂದು ರಿಯಾಕ್ಷನ್ ಕೂಡ ಇಲ್ವಲ್ಲ. ಆಯ್ತಾ ಇರ್ತದೆ. ನಾನು ನಿನ್ನೆಯಿಂದ ಏನು ಸರ್ಪ್ರೈಸ್ ಕೊಡೋಣ ನೀವು ಮಚ್ಕೊಳ್ಳೋದೇನು ನೋವಾಗ್ತಾ ಇದ್ರು ಎಕ್ಸ್ಪ್ರೆಸ್ ಅದು ತುಂಬ ಮಾಡ್ಕೊಂಡು ಚೆನ್ನಾಗಿದೆ. ಒಂದು ಇದೇನಲ್ಲ ಇದ್ರ ಜೊತೆ ಒಂದು ಇದೇನ ಸಿಂಬಲ್. ಏನು ಸಿಂಬಲ್ಗೆಲ್ಲ ಹಾಕ್ಸ್ಕೊಬಾರ್ದು. ಹೆಸರು ಹಾಕ್ಸ್ಕೊಂಡು ಹೆಸರು ಹಾಕ್ಸ್ಕೊಂಡು ಚೆನ್ನಾಗಿದೆ. ನಾನು ಮುಂಚೆ ಹೇಳಿದ್ದೀನಿ ಬ್ರ್ಯಾಂಡ್ ಒಂದೊಂದು ಹಾಕ್ಸ್ಕೊಬಾರ್ದು. 2 ದಿನ ಇರೋ 15 ದಿನ ಏನಮ್ಮ ಅದೆಲ್ಲ ನೀರು ಬೀಳೋಂಗಿಲ್ಲ 15 ದಿವಸ. ಯಾರು ಮುಟ್ಟೋಂಗಿಲ್ಲ, ಕುರಿಯೋಂಗಿಲ್ಲ. ಎಣ್ಣೆ ಹಚ್ಕೊಂಡು ಮಾಡ್ಬೋದು. ರಿಯಾಕ್ಷನ್ ಇಲ್ಲ.
ರಿಯಾಕ್ಷನ್ ಕೊಟ್ಟಿಲ್ಲ ಅಂತಲ್ಲ. ಅವರು ಇಮೇಜ್ ಕೂಡ ಮಾಡಿಸ್ಕೊಂಡ್ರಲ್ಲ. ನಾನು ಚಲೋ ಅನ್ಕೊಂಡಿದ್ದೆ, ಯಾಕಂದ್ರೆ ಹಾಕ್ಸ್ಕೊಂಬಾರ್ದಂತೂ ನಾನು ಹೇಳಿದ್ದೆ. ಮುಟ್ಬಾರ್ದಮ್ಮ ಅದು, ಮುಟ್ಬಾರ್ದು. ಗೋ ಬರ್ತದಮ್ಮ, ನಿಂಗೆ ಗೋ ಬರ್ತದೆ. ಅದಕ್ಕೆ ಸ್ವೆಟ್ರೆಲ್ಲ ಯಾವ ಚೆಂದ ಹೋಗ್ತೇವೆ. ನಾನೇ ಕಡೆ ಏನಪ್ಪ ಮೈ ಬೆಚ್ಚಿಗೆ ಒಳಗಡೆ ಒಂಥರ ಅನ್ಸುತ್ತೆ, ನನಗೇನು ಜ್ವರ ಬರೋ ಫೀಲಿಂಗ್ ಇಲ್ಲ. ಅವರಂದ್ರು ಮೇಡಮ್ ಪರವಾಗಿಲ್ಲ ಮೇಡಮ್ ಸುಮ್ಮನೆ ಇದ್ದೀರಾ, ಬೇರೆಯವ್ರು ನೋವಾಗಿಲ್ಲ ಹಾಕ್ಸ್ಕೊಡೋದು. ಆಗಲ್ಲ, ನೋವು ಆಗುತ್ತಾ ಅಂದರೆ ತಡ್ಕೊಳ್ಳೋಕ್ಕಾಗಲ್ಲ, ಆಗಲ್ಲ ಅಂದರೆ ತಡ್ಕೊಳ್ದಿರೋಕ್ಕಾಗಲ್ಲ. ಏನು ಬಗ್ಗೆ ಈ ಥರ ಹಿಂಗಿಟ್ರೆ ಫುಲ್ ಕ್ಲೀನಾಗಿ ಕಾಣ್ತಿದ್ದೀವಿ ಇವಾಗ. ಹಿಂಗೆ ನಾವು ಹಿಂಗೆ ನೋಡ್ಕೊಬೋದು. ಏನಿದು? ಪಪ್ಪ ಹೆಸರು ಹರೀಶ್ ಅಂತ ಹರೀಶ್. ಸಂತೋಷ ಇದಕ್ಕೆಲ್ಲ ಮೇನ್ ಕಾರಣ ಅವರೇ. ನಾನು ಫಾಲ್ಜರಲ್ಲಿ ಕೆಲಸ ಮಾಡ್ತಾರೆ ಫ್ರೆಂಡ್ ಒಬ್ಬ, ಅವ್ನು ಫೋನ್ ಮಾಡಿ ಹೋಗ್ರಿ 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 ಅವ್ನು ಹೋದ್ಮೇಲೆ ಹೇಳ್ದ ಅಕಸ್ಮಾತ್ ಮುಂದಿನ ಬೇಕಾದ್ರೆ ಬನ್ನಿ ಸರ್ ಸಂತೋಷ ಅದಕ್ಕೆ ಹೇಳಿದ್ದು ಬೇಕಾ ಬಾಯ್ ಬಾಯ್. ಏಯ್ ಚಿಕ್ಕ ಪಾಪು ಬಾಯ್ ಮಾಡ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಹೋಗ್ತಿರೋದು? ಹಾಂ ಸುಮ್ಮನೆ ನೀನು ಎಳ್ಕೊಂಬತ್ತಿ ಹೋಗಿ ಹಳೆ ಬತ್ತಿ. ಈಗ ಚಾರು ಇದು ಸೀರೆ ಅಲ್ಲ, ಇದು ಚಿಕ್ಕ ಪಾಪು. ತಗೋ ಕಾಸು ಫ್ರಾಕ್ ಎಲ್ಲ ಗಲೀಜಾಗಿ ತೋಡ್ಕೊಡುವ, ಬೇಗ ಬಾ. ಕೊಡ್ತೀನಿ, ಸ್ವಲ್ಪ ಕುಟ್ಬಿಟ್ಟು ಕೊಡ್ಬೇಕು. ಕುತ್ಕೋ, ಪಾಪು ಇದ್ದಾಳೆ, ಅವ್ಳು ನೋಡಿದ್ರೆ ಆಗ ಕಚ್ಬಾರ್ದಮ್ಮ, ಕಚ್ಬೇಡ ಹಂಗೆ ನಾನು ಕೆತ್ಕೋ. ಎಷ್ಟು ಖುಷಿಯಾಗಿ ಕುತ್ಕೊಳ್ಳೋಕ್ಕೆ. ನೋಡು ಎತ್ತಬೇಕು ಅಂದ್ರೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ, ಎತ್ತಿದ್ರೇ ಬರೋದು ಅಂತ. ನಿನ್ನ ಕೈಲಿ ಆಗಲ್ಲ ಚಿನ್ನ. ಬರ ಹೆಚ್ಚಮ್ಮ. ಆ್ಯಸ್ ಯೂಶ್ವಲ್ ಸ್ಯಾರಿ ಉಟ್ಕೊಂಡಿದ್ದೆ, ಟೆಂಪಲಲ್ಲಿದ್ದೆ, ಏನೋ ಒಂಥರ ಜೋಶ್ ಅಲ್ವಾ. ಸೊ ಹಂಗಾಗಿ ಕೆಲವೊಂದು ವೀಡಿಯೋಸ್ ಕೂಡ ಮಾಡಿಕೊಂಡೆ. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಕರ್ನಾಟಕ ಇಸ್ ದ ಬೆಸ್ಟ್ ಅಂತ ಅನಿಸುತ್ತೆ. ನಾವು ಇಲ್ಲಿ ಎಷ್ಟೇ ಬಿಸಿಲಿರಲಿ ಒಂಥರ ಕಾಮ್ ಆಗಿರುತ್ತೆ. ಬಟ್ ಅಲ್ಲೆಲ್ಲ ವಾತಾವರಣ ವೆದರ್ ಎಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಕಂಫರ್ಟಬಲ್ ಆಗೇ ಇರಲಿಲ್ಲ. ಬಟ್ ಏನೇ ಆಗಲಿ ನಮ್ಮ ಬೆಂಗಳೂರಷ್ಟು ಯಾವುದೂ ಬರಲ್ಲ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಒಂದು ಕಂಫರ್ಟಬಲ್ ಆಗಿರುವಂತಹ ಡ್ರೆಸ್ ಹಾಕ್ಕೊಂಡ್ವಿ. ಬಿಕಾಸ್ ತುಂಬ ಸೆಕೆ ಇತ್ತು, ಫೀಡಿಂಗ್ ಮಾಡಿಸೋದಕ್ಕೆಲ್ಲ ಕಂಫರ್ಟಬಲ್ ಇರಲ್ಲ ಅಂದ್ಬಿಟ್ಟು. ಮತ್ತು 6-7 hours ಜರ್ನಿ ಇರುತ್ತೆ. ಸೊ ಹಂಗಾಗಿ ಎಲ್ಲ
ಪ್ಯಾಕಪ್ ಎಲ್ಲ ಮಾಡಿಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬರ್ತಾ ಆನ್ ದಿ ವೇ ಒಂದು ಟೆಂಪಲ್ ಇದೆ ಅಂತ ಹೇಳಿದ್ರು, ಆಂಜನೇಯ ಸ್ವಾಮಿ ಟೆಂಪಲ್. ಸೊ ಅಲ್ಲಿಯೂ ಕೂಡ ಹೋಗಬೇಕು ಅಂತ ಹೇಳಿದ್ರು. ಲಗೇಜ್ ಎಲ್ಲ ತಗೊಂಡು ಕೆಳಗಡೆ ಬಂದ್ವಿ. ಆ್ಯಂಡ್ ಸಿಕ್ಕಾಪಟ್ಟೆ ಶಕೆ ಇತ್ತು. ಇಟ್ಟಿರೋ ಅಂತಹ ಕುಂಕುಮ ಎಲ್ಲ ಹರಳು ಬಿಟ್ಟಿತ್ತು. ಫೇಸ್ ಎಲ್ಲ ಒಂಥರ ಗಜಿ ಬಿಜಿ ಆಗಿಬಿಟ್ಟಿತ್ತು. ಅಷ್ಟು ಶಕೆ ಇತ್ತು. ಸ್ವೆಟ್ ಹಾಕ್ತಾನೆ ಇತ್ತು ಫೇಸಲ್ಲಿ. ಆ್ಯಂಡ್ ಚಿಕ್ಕ ಪಾಪುಗೂ ಅಷ್ಟೇ ಸಿಕ್ಕಾಪಟ್ಟೆ ಶಕೆ ಬರ್ತಿತ್ತು. ಆ್ಯಂಡ್ ಬಟ್ ಅಂದರೂ ಕೂಲಾಗೇ ಇದ್ಲು. ಫೈನಲಿ ಒಳ್ಳೆ ದರ್ಶನ ಮಾಡಿಕೊಂಡು ಇವಾಗ ನಾವು ಎಲ್ಲೋ ಹೋಗ್ತಿದ್ದೀವಿ. ಟೈಮ್ ಎಷ್ಟು? ಸೊ 9:00 9:30ಗೆಲ್ಲ ಒಳ್ಳೆ ದರ್ಶನ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಲಗೇಜ್ ಎಲ್ಲ ಕಾರ್ಗಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಿದ್ವಿ. ಮತ್ತೆ ಇನ್ನೆಲ್ಲೂ ಸಿಗೋದಿಲ್ಲ, ಬ್ರೇಕ್ಫಾಸ್ಟ್ ಇಲ್ಲೇ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ರು. ಸೊ ಆಯಿತು ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಲಗೇಜನ್ನೆಲ್ಲ ಫಸ್ಟ್ ಇಟ್ಬಿಡೋಣ, ಮತ್ತೆ ಹೋಗಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಲಗೇಜ್ ಎಲ್ಲ ಡಂಪ್ ಮಾಡ್ತಿದ್ವಿ ಕಾರ್ಗೆ. ಆ್ಯಂಡ್ ಅವತ್ತಿನ ದಿನಾನೇ ಗೌರವ್ ಬರ್ಡೇ ಕೂಡ ಇತ್ತು. ನಮ್ಮ ಮನೆಯವ್ರ ಬರ್ಡೇ ದಿನಾನೇ ಆಗಸ್ಟ್ 14th. ಇಬ್ಬರ ಬರ್ಡೇನು ಒಂದೇ ದಿನ ಆಗಿರೋದ್ರಿಂದ ಸೊ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. ಹುಟ್ಟಿದ ಹಬ್ಬದ ದಿನ ದೇವ್ರ ಆಶೀರ್ವಾದ ಸಿಗ್ದಂಗೆ ಆಗತ್ತೆ ಇಬ್ಬರಿಗೂ ಅಂತ ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ಆ್ಯಂಡ್ ಒಳ್ಳೆಯ ದರ್ಶನ ಆಯಿತು. ತುಂಬಾ ಖುಷಿ ಆಯಿತು, ತೃಪ್ತಿ ಆಯಿತು ಮನಸ್ಸಿಗೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಿದ್ವಲ್ಲ, ಅವರು ನಮ್ಮ ಮನೆಯವ್ರು ಫಸ್ಟೇ ಹೇಳ್ಬಿಟ್ಟಿದ್ರು ಬ್ರೇಕ್ಫಾಸ್ಟ್ ಮಾತ್ರ ಅಷ್ಟು ಚೆನ್ನಾಗಿರಲ್ಲ, ಅದ್ರಲ್ಲಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ ಅಂತ ಹೇಳಿದ್ರು. ನನಗೂ ತಿಂದಮೇಲೆ ಹಂಗೆ ಅನ್ನಿಸ್ತು. ಏನೇ ಆಗಲಿ ನಮ್ಮ ಕರ್ನಾಟಕದ ಫುಡ್ಡು ನಮ್ಮ ಬೆಂಗಳೂರು ಫುಡ್ ಅಷ್ಟು ಎಲ್ಲಿ ಬರಲ್ಲ ಅನ್ನೋದು ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಇನ್ನೊಂದೇನು ಅಂದರೆ ನಾವು ಸ್ಟೇ ಆಗಿರೋಂಥ ಹೋಟೆಲ್ ಬಂದು ಬೆಂಗಳೂರವರು ಕಟ್ಸಿರೋ ಅಂಥದ್ದೇ. ಸೊ ಅದನ್ನೆಲ್ಲ ನೋಡಿದಾಗ ಆಶ್ಚರ್ಯ ಅನಿಸುತ್ತೆ. ಬೆಂಗಳೂರವರು ಅಲ್ಲೆಲ್ಲೋ ಹೋಗಿ ಒಂದು ಹೋಟೆಲ್ ಕಟ್ಸಿದ್ದಾರೆ ಅಂದರೆ ಸಾಕಷ್ಟು ಬೆಳೆದಿದ್ದಾರೆ ಅಂತಲೇ ಅರ್ಥ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದ್ವಿ. ನಾನು ಪೂರಿ ತೊಗೊಂಡಿದ್ದೆ, ಮೇ ಬಿ ಚೆನ್ನಾಗಿರ್ಬೋದೇನೋ ಅಂತ. ಆ್ಯಂಡ್ ಪೂರಿ ಅಂತೂ ಬಫಿಯಾಗಿ ದಪ್ಪದಾಗಿತ್ತು. ಬಟ್ ಗ್ರೇವಿ ಚಟ್ನಿ ಎಲ್ಲ ಅಷ್ಟು ಹೇಳ್ಕೊಳ್ಳೋ ಹಂಗಿರಲಿಲ್ಲ. ಆ್ಯಂಡ್ ಅಲ್ಲಿ ರೈಸ್ ಅಂತೂ ತಿನ್ನೋದಕ್ಕೆ ಆಗಲ್ಲ, ತುಂಬ ಗಟ್ಟಿ ಇರುತ್ತೆ. ಸೊ ಹೆಂಗೋ ತಿಂದ್ಕೊಂಡು ಓಕೆ ಅಷ್ಟು ಮಾತ್ರ ಊಟ ಸಿಕ್ಕಿರೋದು ಪುಣ್ಯ ಅಂದ್ಕೊಂಡು ತಿಂದ್ಕೊಂಡು ಮತ್ತೆ ಬಂದ್ವಿ. ಆ್ಯಂಡ್ ಹೋಗ್ತಾ ಒಂದು ಟೆಂಪಲ್ ಕೂಡ ಇದೆ, ಅದನ್ನು ಮುಗಿಸ್ಕೊಂಡು ನಾವು ಸೀದಾ ಮನೆಗೆ. ಇನ್ನೂ ಒಂದು ಯಾವುದೋ ಟೆಂಪಲ್ ಇದೆ ಅಂತ ಹೇಳಿದ್ರು, ಬಟ್ ಅಷ್ಟರಲ್ಲೇ ಸಾಕು ಆಗಿತ್ತು. ಆ್ಯಂಡ್ ಟೈಮು ಕೂಡ ಇರಲಿಲ್ಲ. ಇನ್ನೊಂದು ಟೆಂಪಲ್ ನೋಡಿಕೊಂಡು ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 6-7 ಅವರ್ಸ್ ಜರ್ನಿ. ಆ್ಯಂಡ್ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 10-11 ಅಂತೂ ಆಗೇ ಆಗತ್ತೆ. ಆ್ಯಂಡ್ ಅವತ್ತು ನೆಕ್ಸ್ಟ್ ಡೇ ಅಲ್ದ ಡೇ ಆಫ್ಟರ್ ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇತ್ತು. ಸೊ ನಾರ್ಮಲ್ಲಾಗಿ ಸ್ವಲ್ಪನಾದರೂ ಕ್ಲೀನಿಂಗ್ ಅನ್ನೋದಿರುತ್ತಲ್ವ, ಗ್ರ್ಯಾಂಡಾಗಿ ಹಬ್ಬ ಮಾಡಿಲ್ಲ ಅಂದರು. ಸೊ ಹಂಗಾಗಿ ಆಯಿತು ಹೋಗೋಣ, ನೆಕ್ಸ್ಟ್ ಡೇ ಬೇಗ ಎದ್ದೊಳೋದಕ್ಕಾಗಲ್ಲ, ಮನೇಲಿ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಮನೆಗೆ ರೀಚ್ ಆದ್ವಿ. ಆ್ಯಂಡ್ ಹೋಗ್ತಾ ಮಧ್ಯದಲ್ಲಿ ಒಂದು ಆಫ್ಟರ್ನೂನ್ ಲಂಚ್ ಕೂಡ ಮಾಡಿಕೊಂಡು ನಾವು ಹೋಗ್ತಾ ಕೆಲವೊಂದು ಕಾರ್ಯಗಳೆಲ್ಲ ಮಾಡಿದ್ದೀವಿ. ಅದನ್ನು ಕೂಡ ಕ್ಯಾಪ್ಚರ್ ಎಲ್ಲ ಆ್ಯಡ್ ಮಾಡ್ತೀನಿ ನೋಡಿ. ಅಂದರೆ ಒಂದು ಸ್ವಲ್ಪ ಜರ್ನಿಯಲ್ಲಿ ಸ್ಟಾಪ್ ಮಾಡಿ ಅಲ್ಲಿ ಇಲ್ಲಿ ಏನೇನೋ ಕಿತಾಮತಿಗಳೆಲ್ಲ ಮಾಡಿದ್ದೀವಿ. ನಮ್ಮ ಮನೆಯವರು ಅದನ್ನು ಕೂಡ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನ ತೆಗ್ದಿದ್ದಾರೆ. ನಾನು ಅದು ರಾ ಆಗಿ ಹಾಕ್ತೀನಿ. ಪ್ರಾಣೆಗೂ ಹೊಡೆದ್ರು ಚಾರು, ಮನೆ ಹೊಡೆದಿದ್ದು ನನ್ನ ಮೇಲೆ ಆಗ್ತಾ ಇದ್ದಾರೆ. ಯಾರು ಹೊಡೆದಿದ್ದು ಹೇಳಿ ಇವಾಗ? ಮಮ್ಮಿ. ಯಾರು ಹೊಡೆದಿದ್ದು? ಮಮ್ಮಿ. ನಾನಾ? ಬೇಡ ರೀ, ನೀವೇನು ಹಾಕ್ಸ್ಕೊಬೇಡ್ರಿ. ಅವ್ರು ಹಾಕ್ಸ್ಕೊಳ್ಳೋದು ಇಲ್ಲ, ನಾನು ಹಾಕ್ಸ್ಕೊಳ್ಳಿ ಅಂತ ಹೇಳೋದು ಇಲ್ಲ ಅಲ್ಲ ರೀ. ನಂಗೆ ಇಷ್ಟ ಟಾಟು, ನಂಗೇನೋ ಒಂಥರ ಸೆಂಟಿಮೆಂಟ್ ಅಷ್ಟೆ. ಆಗ್ಲಿ ಹೆಂಗ್ ಫೀಲ್ ಆಯ್ತು ನಾನು ಟಾಟು ಹಾಕ್ಸ್ಕೊಂಡಿದ್ದಕ್ಕೆ? ಖುಷಿ ಆಯ್ತು, ಒಂದ್ ಕಡೆ ಬೇಜಾರು. ಏನಕ್ಕೆ ಖುಷಿ, ಏನಕ್ಕೆ ಬೇಜಾರು? ಹಾಕ್ಕೊಂಡ್ರು ಚೆನ್ನಾಗಿ ಹಾಕ್ಸ್ಕೊಂಡಿದೀಯ, ಚೆನ್ನಾಗಿದೆ ನೋಡೋದಕ್ಕೆ. ನಾನು ನನ್ನ ಮೇಲೆ ಲವ್ ಇಂದ ಹಾಕ್ಸ್ಕೊಂಡಿದ್ದೀನಿ. ಓಕೆ, ಅಷ್ಟು ಚೆನ್ನಾಗಿರೋ ಕೈ ಮೇಲೆ ಏನೋ ಬರೆಸ್ಕೊಂಡವಳೆ, ಸುಮ್ಮನೆ ಅದು ನೋವು ಮಾಡ್ಕೊಂಡು ಅಂತ ಬೇಜಾರು. ಓ ಎಲ್ಲ ಡಬ್ಬ. ಮತ್ತೆ ಏನ್ ರಿಯಾಕ್ಷನ್ ಕೊಟ್ಟಿಲ್ಲ ಹೇಳಿದಾಗ? ವೈರಲ್ಲಿ ಕರೆಂಟ್ ಇರುತ್ತೆ, ಎಲ್ಲಿರುತ್ತೆ? ಎಲ್ಲಿರುತ್ತೆ? ವೈರಲ್ಲಿ ಕರೆಂಟ್ ಇರುತ್ತೆ. ಹಿಂಗೆ ಹಾಗಾದ್ರೆ ನಿಮ್ಗೆ ಒಳಗಡೆ ಇದೆ, ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಮಾಡ್ಕೊಳಕ್ ಬರಲ್ಲ. ಚೆನ್ನಾಗಿದೆಯಲ್ಲ ಬಿಡಿ, ನಂಗೊಂಥರ ಖುಷಿ. ಆಯ್ತು ನೆನ್ನೆ ಎಲ್ಲ ಅಂದ್ರು ಆ ಕಡೆ ಬಗ್ಗಿ ಆಗಿದ್ರೆ ಸ್ವಲ್ಪ ಮನಿಕೊಂಡ್ಬಿಟ್ರು. ನಾನು ಕೊರೋನಾ ಇಂಜೆಕ್ಷನ್ ತಗೊಂಡೆ, 4 ದಿನ ಮನಿಕೊಂಬಿಟ್ಟಿದ್ದೆ ಜ್ವರ ಬಂದು. ಕೊರೋನಾ ಇಂಜೆಕ್ಷನ್ ತಗೊಂಡಿದ್ದೆ, ನಾನು ಶೆಟ್ಲ್ ಕಟ್ಕೊಂಡಿದ್ದೆ. ಗಾಳಿನೇ ಇಲ್ವಲ್ಲ, ಅದು ಸ್ವೆಟರ್ ಬೇರೆ ಹಾಕ್ಬಿಟ್ಟಿದ್ದೀನಿ ರಾತ್ರಿ. ಜೀವ 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 ಅಂತ ಇದೆ. ಲೀಲಕ್ಕ ಕೇಳಿದ್ರು
ನೋಟ್ಸ್ ಕೃತಿ ಅಂತ ನೋಡ್ಸ್ಲೇ ಇಲ್ಲ. ನಾನೇ ಬೆಳಗ್ಗೆ 15 ಬೆಳಿಗ್ಗೆ ನೋಡ್ಬಿಟ್ರು. ಪರ್ಸೆಂಟ್ ಇಷ್ಟ ಆಯಿತು. 90% ಚೆನ್ನಾಗಿದೆ. 90% ಚೆನ್ನಾಗಿದೆಯಾ? ಇನ್ನು 1% ಎಲ್ಲೋಯ್ತು? 1% ಬೇಜಾರು. ಇನ್ನು 1% ಏನ್ರಿ? ಹೇಳ್ತಾ ಇಲ್ಲಮ್ಮ ಹಂಗೆ ಹರೀಶ್ ಎಮ್ ಅಂತ ಬಡ್ಕೊಂಡ್ಬಿಟ್ಟೋಳು ಜೊತೆಗೆ. ರೀ ಎಮ್ಮ ಅಂತ ಏನಕ್ಕೆ ಬರ್ಕೊಂಡಿದ್ದೀನಿ ಅಂತ ಬಿಡಿಸಿ ಹೇಳಿದ್ದೀನಿ. ಅರ್ಥ ಆಯ್ತು. ನಾನು ಎಲ್ಲ ಕಡೆ ಇಂಚೆ ಸಮೇತ ಬರೀತೀನಲ್ಲ, ಅದಕ್ಕೆ ಬರ್ಸ್ಕೊಂಡೆ ನಾವು ಅನ್ಕೊಂಡೆ. ದೇವ್ರ ನನಗೂ ಅಲ್ಲ. ಅಪ್ಪ ಹೆಸರು ಅಮ್ಮ ಹೆಸರು ಹರೀಶ್ ಎಮ್ಮ ಅಂತನೂ ಆಗುತ್ತೆ, ಅಮ್ಮ ಮಂಜಮ್ಮ ಹೆಸರು ಬರುತ್ತೆ, ಅಪ್ಪ ಹೆಸರು ಬರುತ್ತೆ. ನಂಗೆ ಅಪ್ಪ ಅಂದ್ರೂ ಇಷ್ಟ, ಅವತ್ತಿಗೂ ಇಷ್ಟ, ನನ್ಗೆ ಯಾವತ್ತಿಗೂ ಇಷ್ಟ. ಅವ್ರು ನಂಗೆ ಏನು ಮಾಡಿದ್ರು ಮಾಡಲಿಲ್ಲ ಅಂದ್ರು, ಅದಕ್ಕೆ ಅಪ್ಪ ಹೆಸರು ಹಾಕ್ಸ್ಕೊಂಡೆ. ದೇವರೊಳ್ಳೆ ಮಾಡಬೇಕು. ಯಾವನ ಹಸ್ರಿಗೆ ಗುಚ್ಚೆ ದಪ್ಪಗಿರೋಂಥದ್ದು ಕೇಳು. ಒಳ್ಳೆ ಏನು ತಲೆ ಕೆಸ್ಕೊಬೇಡ, ನಾನು ಬಂದ ನಾನು ಮಾತಾಡ್ತೀನಿ. ಚಪ್ಪಲಿ ಹಾಕೊಂಡು ಹೋಗೋದು ಹೋಗಿ. ದಪ್ಪಗಿರೋಂಥದ್ದು ನೋಡಿ ಗಿಡ ಒಂದು ಕೀಳೆ. ಬರ್ರ ಗುಂಡ. ಈ ಕಡೆ ಬಾರ, ಏನೋ ಬಂದು ಬೈದಿದ್ದರು. ಬಡಿ ನಾನು ಹೇಳಿದೆ ದಪ್ಪ ಇರೋದು ಮಾತು ಕೀಳ್ಬೇಡನೆಲ್ಲ ಅಂತ. ಬಾಬಾ ಬಾರ, ಏನೋ ಬಂದು ಬೈಗಿದ್ರಲೇ. ಓ ಪತ್ತಾರ ಬಿಡು. ಲೇ ಸಾಕು ಬಾರೆ. ಅಯ್ಯ ನೀನ ಹೋಗಲ್ ಸೈಡ್ ಹೋಗಿ ಬಿಡಿಸ್ಬಿಟ್ಟು ಗಿಡ ಬಿಸಾಕ್ ಹೋಗ್ರಿ. ಚೆನ್ನಾಗಿರೋದು ಕಿತ್ತಿದ್ದೀನಿ. ಹೋಗು. ಯಾರ ನೋಡ್ರೆ ಬೈದ್ರ ಅಂತೂ ಬೈತಾರೆ. ಕಡೆಗೆ ಹೋಗು, ಅಲ್ಲಿ ಹೋಗಿ ಬಿಡಿಸೋಗಿ ಕಾಯಿನ, ಆಮೇಲೆ ತಿನ್ನಿವಂತೆ. ಗುಡ್ಡ ಓಡ್ಬಾರೋ, ಅವ್ರು ಹಿಡ್ಕೊಂತಾರೆ ಮಗ, ಓಡ್ಬಾರೋ. ಹಿಂಗ್ ಬಾರ್ಲೇ, ಹಿಂಗ್ ಬಾ. ಹಿಂಗ್ ಬಾರ, ಹಿಂಗ್ ಬಾ. ಈ ಕಡೆ ಹಾಕೃತಿ. ಈ ಕಡೆ ಕೃತಿ, ಈ ಕಡೆ ಕಡಲೆಕಾಯಿ ಎಲ್ಲ ಚೆನ್ನಾಗಿ ತಿಂದು ಮಜಾ ಮಾಡಿ ಮಧ್ಯದಲ್ಲಿ ಒಂದು ಹತ್ರ ಮಧ್ಯಾಹ್ನ ಲಂಚ್ ಕೂಡ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ವಿ. ಮತ್ತೆ ಒಂದು 7:30 8 o'clockಗೆ ಎಚ್ಚರ ಆಯಿತು. ಅಷ್ಟರಲ್ಲಿ ನಾವು ನಮ್ಮ ಆಂಟಿ ಮನೆಗೆ ರೀಚ್ ಆಗಿಬಿಟ್ಟಿದ್ವಿ. ನನಗೆ ಗೊತ್ತೇ ಇಲ್ಲ. ಅಂದರೆ ನಮ್ಮ ಆಂಟಿ ಫೋನ್ ಮಾಡಿ ಕರೆದಿದ್ರು ಬೆಳಗ್ಗೆನೆ, ಥರ ಟೆಂಪಲ್ಗೆ ಹೋಗಿದ್ದೀವಿ ಅಂತ ಹೇಳಿದ್ರೆ, ಆಯಿತು ಬರೋವಾಗ ಬನ್ನಿರಿ, ಹೂವು ಅವರೆಕಾಯಿ ಎಲ್ಲ ಇದೆ ತಗೊಂಡೋಗ್ರಿ ಅಂತ ಹೇಳಿದರು. ಸೊ ಹಂಗಾಗಿ ನಮ್ಮ ಮನೆಯವರು ನನಗೆ ಹೇಳ್ದಿರಾ ಮನೆ ಹತ್ರ ರೀಚ್ ಆಗಿಬಿಟ್ಟಿದ್ದಾರೆ. ಮತ್ತೆ ಎದ್ದೋಳ್ಸಿದ್ದಾರೆ, ನಿಮ್ಮ ಆಂಟಿ ಮನೆ ಬಂತು ಎದ್ದೋಳು ಅಂತ. ಸೊ ಎದ್ದೋಳಿ ಹೋಗಿ ಆಂಟಿ ಕೂಡ ಎಲ್ಲ ಹೂವು ಎಲ್ಲ ಕಿತ್ಕೊಡ್ತಿದ್ರು. ಆ್ಯಂಡ್ ಅಲ್ಲಿ ಹೂವನ್ನ ಬೆಳೆದಿರ್ತಾರಲ್ವ, ಹಬ್ಬ ಬಂತು ಅಂದ್ಬಿಟ್ಟು ಹಬ್ಬಕ್ಕೆ ಕಳಿಸ್ತೀನಿ ಬಾ ಅಂತ ಹೇಳಿ ಕರೆದಿದ್ರು. ಸೊ ಎಲ್ಲ ಹೂವು ಎಲ್ಲ ಕಿತ್ಕೊಳ್ತಿದ್ರು. ಆ್ಯಂಡ್ ಅಲ್ಲಿ ಮಾತ್ರ ನೇಚರ್ ಸಖತ್ತಾಗಿರತ್ತೆ. ಅಲ್ಲಿ ವ್ಯೂ ಅಂತೂ ಸೂಪರ್ ಅಂತ ಹೇಳ್ಬೋದು. ತೋಟದಲ್ಲಿ ಮನೆ ಇರೋದ್ರಿಂದ ನಾನು ಸಾಕಷ್ಟು ವ್ಲಾಗ್ಸಲ್ಲಿ ಹೇಳಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ. ಆ್ಯಂಡ್ ಆಂಟಿ ಕೂಡ ಹೂವು ಎಲ್ಲ ಕಿತ್ಕೊಡ್ತಿದ್ರು. ಆ್ಯಂಡ್ ಹೂವು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದನ್ನು ಚಾಕ್ಲೇಟ್ ಹೂವು ಅಂತಾರೆ ಅಲ್ಲಿ ಆ ಕಡೆ ಎಲ್ಲ. ತುಂಬ ಫ್ರೆಶ್ ಆಗಿರುತ್ತೆ. ನಾನು ಹೂವನ್ನ ಮನೆಯಲ್ಲಿ ಹಾರ ಹೊಲಿದು ಹಾಕಿದ್ದೆ ದೇವರಿಗೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿಸ್ತೀನಿ. 4-5 ದಿನ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ಹೂವು, ತುಂಬ ಚೆನ್ನಾಗಿತ್ತು. ಸೊ ಹೂವೆಲ್ಲ ಕಿತ್ಕೊಡ್ತಿದ್ರು. ಒಂಥರ ಅಪರೂಪಕ್ಕೆ ಈ ಥರ ಹಳ್ಳಿ ಕಡೆ ಹೋದಾಗ ನಾವು ಇಲ್ಲಿದ್ದು ನಾವು ಹಳ್ಳಿಯಲ್ಲೇ ಹುಟ್ಟು ಬೆಳೆದಿದ್ರು ಇಲ್ಲಿ ಅಭ್ಯಾಸ ಆಗ್ಬಿಟ್ಟು ಯಾವಾಗಲಾದರೂ ಹಳ್ಳಿ ಕಡೆ ಹೋದಾಗ ಏನೋ ಗೊತ್ತಿಲ್ಲದೆ ಇರೋ ಅಂಥ ಮನಸ್ಸಿಗೆ ಫೀಲ್ ಅಂತ ಅನಿಸುತ್ತೆ. ಚೆನ್ನಾಗಿರುತ್ತೆ ಒಂಥರ. ಆ್ಯಂಡ್ ಅಲ್ಲಂತೂ ಫುಲ್ ಕತ್ಲಾಗ್ಬಿಟ್ಟಿತ್ತಾ, 8 o'clock ಆಗಿಬಿಟ್ಟಿತ್ತು. ಸೊ ಚೆನ್ನಾಗಿತ್ತು, ಬ್ಯೂಟಿಫುಲ್ಲಾಗಿತ್ತು ಅಲ್ಲಿ ನೇಚರು, ಹೂವು ಗಿಡಗಳು. ಸಾಕಷ್ಟು ಹೂವು ಕಿತ್ತಿಟ್ಬಿಟ್ಟಿದ್ರು ನಾವು ಬರೋ ಅಷ್ಟರಲ್ಲಿ. ಆ್ಯಂಡ್ ಲೀಲಾಕ್ಕ ಅವ್ರು ಬಂದಿದ್ರಲ್ವ, ಅಕ್ಕ ಹಬ್ಬ ಮಾಡ್ತಾರೆ, ವರಲಕ್ಷ್ಮಿ ಹಬ್ಬ. ಸೊ ಅವ್ರಿಗೆ ಅಂತ ಮತ್ತೆ ಕಿತ್ಕೊಡ್ತಿದ್ದಾರೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಬ್ಬಕ್ಕೆ ಲಕ್ಷ್ಮಿಗೆ ಅಂದ್ಬಿಟ್ಟು ಆಂಟಿ ಕಿತ್ಕೊಡ್ತಿದ್ರು, ಹಾರ ಹೊಲ್ದಾಕ್ರಿ ಅಂತ ಹೇಳಿ. ಆ್ಯಂಡ್ ಇವರು ನಮ್ಮಮ್ಮ ಅವರ ಲಾಸ್ಟ್ ತಂಗಿ. ನನಗೆ ಈ ಆಂಟಿ ಮೇಲೆ ಏನೋ ಗೊತ್ತಿಲ್ಲದಿರೋ ಅಂಥ ಅಫೆಕ್ಷನ್, ಪ್ರೀತಿ.
ಅದು ಯಾಕೆ ಏನು ಅಂತ ಗೊತ್ತಿಲ್ಲ. ಬಟ್ ಈ ಆಂಟಿ ಮೇಲೆ ಒಂದು ಸ್ವಲ್ಪ ಸ್ಪೆಷಲ್ ಪ್ರೀತಿ ಇರುತ್ತೆ, ಫಸ್ಟಿಂದನೂ ಅಷ್ಟೇ. ಅಪರೂಪಕ್ಕೊಂದ್ಸರಿ ಈ ಥರ ಹೋಗೋದು, ಮಾತಾಡಿಕೊಂಡು ಹೂವೆಲ್ಲ ಕಿತ್ಕೊಳ್ತಿದ್ವಿ. ಆ್ಯಂಡ್ ಅದು ಇದು ಹೇಳ್ತಿದ್ರು, ಹೇಳೋಕ್ಕಾಗಲ್ಲ ಫಸ್ಟೇ ಬರೋದು ಹಂಗೆ ಹಿಂಗೆ ಅಂತ. ನಾನು ಫೋನೇ ಮಾಡಿಲ್ಲ, ಸೊ ಹಂಗಾಗಿ. ಆ್ಯಂಡ್ ಆಯಿತು ಟೀ ಇಟ್ಕೊಡು ಅಂತ ಹೇಳಿದ್ರು. ಆಯಿತು ಅಂತ ನಾನು ಮನೆಗೆ ಬಂದು ಟೀ ಕೂಡ ಇಟ್ಕೊಡ್ತಿದ್ದೆ ಎಲ್ಲರಿಗೂ. ಇದು ಅವರೆಕಾಯಿ ಎಷ್ಟಿದೆ, ಸರಿ ಬಾಬು ಅಷ್ಟಿದೆ ತೇಜು ಇಷ್ಟಿಷ್ಟು ತುಂಬ ಈಜೆ ಬಿಡು ತೊಳಗೋರು ಇರಲಿ ಓಡತ್ತದ ಇದು. ನಿಂಗೆ ಅದು ಕಪ್ ಸರಿ ಇತ್ತಲ್ಲ ಬೆಳಗ್ಗೆ ಕೊಟ್ರಲ್ಲ ಅಲ್ಲಿ ಯಾವುದು? ಹಾಂ ಕರೆಕ್ಟಾಗಿ ಆಂಟಿ ನಿಮಗೆ ನಮಗೆ ಸ್ವಲ್ಪ ನಿಂಗೆ ಸ್ವಲ್ಪ ಮತ್ತು 2 ಕವರ್ಗೆ ಹಾಕ್ಬಿಡಿ ಇವಾಗ. ನೆಲದಲ್ಲಿ ಹಾಕ್ಬಿಡು, ಅದು ಮಾಡ್ಕೊಡ್ತೀನಿ. ಇನ್ನೊಂದು ಹೆಚ್ಚಿನ ಇದು ಬೆಕ್ಕಲ್ಲ ಬಂಗಾರಿ, ಕಪ್ಪೆ. ಹೌದು ನೋಡಿ ಹೆಂಗಿದೆ. ಹಾಕಿದ್ ನೀವು ಕೇಳ್ತೀನಿ ಅಂತ ಹೇಳಿ ಕೊಡೋ ಗೌರವ್, ನೀನು ತಗೋ ನಿನ್ನ ಮೊಬೈಲ್ ಇಟ್ಕೊ. ನಿನ್ ಮೊಬೈಲ್ ಇಟ್ಕೊಳ್ಳೋ ಸಾಕು, ಗೊತ್ತಿರುತ್ತೆ ಗೊತ್ತು. ದಬ್ಬದಾಗ ಕಿತ್ಕೊಳ್ಳೋದು ಅಷ್ಟೇ ಕಣ, ಅದೇನು ಸೈಂಟಿಸ್ಟೇನಾ? ಚೆನ್ನಾಗಿ ಕೊಯ್ದು ಅಭ್ಯಾಸ ಐತೆ. ಕರೆಕ್ಟ್ ಇಲ್ಲಿ ಈ ಕಡೆ ಎಲ್ಲ ಆಂಟಿ ಕೊಯ್ತಾ ಇದ್ರು, ಆ ಕಡೆ ಹೋಗೋಣ ನಡೀರಿ. ಇಲ್ಲ ಐತೆ ನೋಡಿ, ಇಲ್ಲ ಐತೆ ನೋಡಿ. ಹೇಳಿಲ್ಲ ಈ ಕಡೆ ಏ ಪುಟಿ ಇಲ್ಲೇ ಕಿತ್ಕೊಂಡೋಗಲ್ಲ. ಇಲ್ಲೆಲ್ಲ ಆಂಟಿ ಕಿತ್ತಾಕಿದ್ರು ನೋಡಿ, ನೋಡಿ ದೊಡ್ಡ ದೊಡ್ಡ ಯಾವ ಇಲ್ಲ. ಯಾಕೆ ಏನಕ್ಕೆ ಯಾರು ಅದಕ್ಕೆ ಅಜ್ಜಿ ಚಾಕ್ಲೇಟ್ ಹೂವು ಅಂದಿದ್ದು. ಎಷ್ಟೊಂದು ತರಕಾರಿ ಹಣ್ಣುಗಳು ಎಲ್ಲದನ್ನು ಪ್ಯಾಕ್ ಮಾಡಿದ್ರು. ಒಂದು ವಾರಕ್ಕಾಗೋ ಅಷ್ಟು ತರಕಾರಿನೇ ಅಂತ ಹೇಳ್ಬೋದು. ಬದನೆಕಾಯಿಂದ, ನಿಂಬೆಹಣ್ಣಿಂದ, ಕರಿಬೇವು, ಪುದೀನ ಎಲ್ಲದನ್ನು ಕಳಿಸಿದ್ರು. ಹಬ್ಬಕ್ಕಂತೂ ಏನು ಒಂದು ಐಟಮ್ ತಗೊಂಡಿಲ್ಲ, ಹಂಗೆ ಕಳಿಸಿದ್ರು. ಯಾರಕ್ಕ ಇವನು ಬರ್ತಾನ ತೇಜು ಬರಲ್ಲ. ಇನ್ಯಾರು ನೀವು ಹಾಕಿರ್ಬೇಕು ಇದಾ ಬರ್ತಾರ? ಇಷ್ಟೊಂದು ಬರ್ತಾರಕ್ಕ? ಆಗ್ಲಾಗ ನೈಟ್ 2 ಗಂಟೆವರೆಗೂ? ಯಾಕೆ ನೈಟ್ ಕೊಯ್ಯೋದು ಆಂಟಿ? ಬೆಳಗ್ಗೆ ಮಾರ್ಕೆಟ್ ಕಳ್ಸಕ್ಕೆ 6 ಗಂಟೆಗೆ ಮಾರ್ಕೆಟ್ಗೆ ಹೋದ್ರೆ ಬೇಗ ರೇಟು 10 ರೂಪಾಯಿ ಜಾಸ್ತಿ ಹೋಗುತ್ತೆ. ಲೇಟಾಗಿ ಹೋದ್ರೆ 10 ರೂಪಾಯಿ. ನಮ್ಮ ಕೆಜಿ ಮೇಲೆ 10 ರೂಪಾಯಿ ಬಂದರೆ ಎಷ್ಟು ದುಡ್ಡು ಆಗ್ತೈತೆ? 10 ಕೆಜಿ 100 ರೂಪಾಯಿಗೆ ಬಂತಲ್ಲ. ಕಾಣಿಸ್ತೈತೆ ಮಳಿನೂ ಇಂಥದ್ದು ಯಾವ್ದಾನ ಒಂದು ಬಿಸ್ನೆಸ್ ಮಾಡ್ಬೇಕಂತ ಜಮೀನು ಹುಡುಕ್ತಾ ಇದ್ದಾರೆ. ಆ್ಯಂಡ್ ಹೂವು ಎಲ್ಲ ಕಿತ್ತಾದ್ಮೇಲೆ ಅಲ್ಲಿ ಒಂದು ಪಪಾಯ ಗಿಡ ಕೂಡ ಇದೆ. ಆಂಟಿ ಕಿತ್ಕೊಡ್ತೀವಿ ಬನ್ರಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಚೆನ್ನಾಗಿ ಹಣ್ಣು ಆಗ್ಬಿಟ್ಟಿತ್ತು, ಒಂದು 5-6 ಹಣ್ಣು. ನಮ್ಗೆ ಈ ನಡುವೆ ಪಪಾಯ ಅಂದರೆ ಯಾಕೋ ತುಂಬ ಇಷ್ಟ. ಅವರು ಜಮೀನ್ ಕಡೆ ಎಲ್ಲ ಹೋದಾಗ ತಂದು ತುಂಬ ಸ್ವೀಟಾಗಿರ್ತಾ ಇತ್ತು. ಸೊ ಆ ರುಚಿ ನೋಡಿದ್ಮೇಲೆ ಪಪಾಯ ಮೇಲೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಸೊ ಆಂಟಿನೂ ಕಿತ್ಕೊಡ್ತಿದ್ರಲ್ವಾ, ಚೆನ್ನಾಗಿನೇನು ಹಣ್ಣಾಗೋ ಟೈಮು ಎಲ್ಲ. ಸೊ ಅದು ಒಂದು 5 ಕಾಯಿನೋ ಕಿತ್ಕೊಟ್ರು. ನಾವೊಂದು 2, ಮಹೇಶ್ ಅಣ್ಣ ಅವ್ರೊಂದು 2, ಸಂತೋಷ್ ಅಣ್ಣ ಅವ್ರಿಗೆಲ್ಲ ಕೊಡಬೇಕಾಗಿತ್ತು ಅಂತ ಒಂದು 5-6 ಕಾಯಿನೇ ಕಿತ್ಕೊಂಡ್ಬಂದಿದ್ವಿ. ಆಂಟಿ ಅಂತೂ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲದನ್ನು. ಎಲ್ಲ ಥರದ ಹಣ್ಣುಗಳು, ಎಲ್ಲ ಥರದ ತರಕಾರಿ, ಎಲ್ಲ ಥರದ ಸೊಪ್ಪು ಪ್ರತಿಯೊಂದು ಇಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನಾಗಿ ಅಂದರೆ ಫಿದಾ ಅಂತಾನೆ ಹೇಳ್ಬೋದು. ತೇಜು ಬಾಯ್, ತೇಜು ಬಾಯ್ ಬಾಯ್ ಆಂಟಿ ಬಾಯ್. ಬರ್ಡೇ ದಿನ ಕೇಕ್ ಕಟ್ ಮಾಡಲಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ ಅಂತ ಕೇಕ್ ಕೂಡ ತರಿಸಿ 11:30 ಕೇಕ್ ಕಟ್ ಮಾಡಿಸಿದ್ದೀನಿ. ಅಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್ ಗೈಸ್, ಥ್ಯಾಂಕ್ ಯು ಸೋ ಮಚ್.